ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ. ಸಹಾಯ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 31ನೇ ಅಧ್ಯಾಯ 2ರಿಂದ. ಯೋಬನು 31ನೇ ಅಧ್ಯಾಯ 2ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು? ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೋಬನು ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದಾನೆ ಮತ್ತು ಅವನ ವಿರೋಧಿಗಳಾದಂಥ ಸ್ನೇಹಿತರಿಗೂ ಕೂಡ ಈ ಮಾತನ್ನು ಹೇಳಿರ್ಬೋದು. ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು ಅಂದರೆ, ಮೇಲಣ ಲೋಕ ಅಂದರೆ ಪರಲೋಕ. ಪರಲೋಕ ಅಂದರೆ ಆಕಾಶದಿಂದ ಕೆಳಗಡೆ, ಪರದೇಶ ಅಂದರೆ ಪರಲೋಕಕ್ಕೆ ಹತ್ತಿರ ಅಂತ ಅದರ ಅರ್ಥ. ಆಕಾಶದಿಂದ ಮೇಲೆ ಪರಲೋಕ, ಅಲ್ಲಿ ದೇವರು ಸಿಂಹಾಸನರೂಢನಾಗಿದ್ದಾನೆ, ಅಲ್ಲಿಂದ ಪ್ರತಿಯೊಂದನ್ನು ವೀಕ್ಷಿಸುವನಾಗಿದ್ದಾನೆ. ಯಾವುದನ್ನು ಮೇಲಣ ಲೋಕದಿಂದ ವಿಧಿಸುವನು ಅಂತ. ಈಗ ನಾವು ಮೇಲಣ ಲೋಕದಿಂದ ವಿಧಿಸುವಾಗ ಯಾವುದನ್ನು ವಿಧಿಸ್ತಾ ಅಂತ ಈಗ ದೇವರು ನಮಗೆ ತಿಳಿಯಪಡಿಸಿದ ಹಾಗೆ, ಭೂಮಿಯ ಕಡೆಯಿಂದ ಗಾಳಿಯಲ್ಲಿ ಮಂಜುಗಡ್ಡೆಯನ್ನು ಮೋಡದ ರೂಪದಲ್ಲಿ ತಂದು ಗರ್ಜಿಸಿ, ಅದು ಗುಡುಗು ದೇವರ ಗರ್ಜನೆಯಾಗಿದೆ ಅಂದರೆ ಅರಸ ದಾವೀದರು ಕೀರ್ತನೆಯಲ್ಲಿ ಅದನ್ನು ಹೇಳಿದ್ದಾರೆ. ಅದು ದೇವರ ಗರ್ಜನೆ ಆಗಿದೆ ಅಂತಂದರೆ ಮಂಜುಗಡ್ಡೆಯನ್ನು ಕರಗಿಸುವಂಥದ್ದು. ಎಲ್ಲಿಗೆ ಮಳೆ ಬೇಕು ಅಲ್ಲಿಗೆ ಮಳೆ ಸುರಿಸ್ತಾರೆ, ಅಥವಾ ಚಂಡಮಾರುತವ, ಗಾಳಿಯ ಪ್ರತಿಯೊಂದು ಬರೋದು ಮೇಲಣ ಲೋಕದಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು. ಎರಡನೇದಾಗಿ ಸೂರ್ಯ, ಚಂದ್ರ, ನಕ್ಷತ್ರ ಇದೆಲ್ಲವನ್ನು ಮೇಲಣ ಲೋಕದಲ್ಲಿ ಇಟ್ಟಿದ್ದಾರೆ ದೇವರು. ದೇವರ ನಾಮಕ್ಕೆ ಇಡೀ ಭೂಲೋಕಕ್ಕೆ ಪ್ರಾಣಿ ಪಕ್ಷಿಗಳಿಗಾಗಿ ಮನುಷ್ಯರಿಗಾಗಿ ಬೆಳೆ ಬೆಳೆಯುವುದಕ್ಕೋಸ್ಕರ, ರಾತ್ರಿ ಹಗಲು ಮಾಡುವುದಕ್ಕೋಸ್ಕರ, ಹಗಲಿಗೆ ಬೆಳಕು ರಾತ್ರಿಗೆ ತಂಪು ಬೆಳಕು, ಇದಕ್ಕೋಸ್ಕರ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗೆ ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು, ಇದು ಒಂದು ದೇವರ ಒಂದು ಪ್ರೀತಿಯಾಗಿದೆ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕು. ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉನ್ನತವಾದ ಬಾಧ್ಯತೆ ಅಂದರೆ ಇಲ್ಲಿ ಕೊಡುವ ಪಾಲು, ಇಲ್ಲಿ ಬಾಧ್ಯತೆ ಅಂತ ಹೇಳ್ತದೆ. ಬಾಧ್ಯತೆ ಅಂದರೆ ದೇವರ ಕೆಲಸವನ್ನು ಮನುಷ್ಯರಿಗೆ ಏನೇನು ವಿಧಿಸಬೇಕು ಅದನ್ನು ಕೊಡುವುದು. ಪರಲೋಕದಿಂದ ಇಣಿಕಿ ನೋಡಿ ಅವರವರಿಗೆ ಏನೇನು ವರಗಳನ್ನು ಕೊಡಬೇಕೋ ಅದನ್ನು ಕೊಡುವನಾಗಿದ್ದಾನೆ ಅಂತ ಇದರ ಅರ್ಥ. ಅದನ್ನು ಯೋಬ ಪ್ರಶ್ನೆ ಮಾಡಿದೆ, ಏನು ಕೊಡ್ತಾನಪ್ಪ ಅಂತೇಳಿ. ಮುಂದೆ ನೋಡೋಣ. 3. ಆತನು ಅನ್ಯಾಯಗಾರನಿಗೆ ವಿಪತ್ತನ್ನು, ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ? ನೋಡಿ, ಇದನ್ನೇ ಹೇಳಿದ್ದು. ದೇವರು ದರ್ಶನ ಕೊಟ್ಟಾಗ ದೇವರ ಮಾತನ್ನು ಕೇಳಿ ಹಿಂದಿನ ಪಾಪಗಳನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರೊಂದಿಗೆ ಒಂದು ಜೀವಿಸುವ ಒಂದು ಅನುಗ್ರಹಗಳನ್ನ ಕೊಟ್ಟ ಮೇಲೆ ದೇವರ ಕಡೆಗೆ ತಿರುಗಿಕೊಂಡ್ರೆ ಅಲ್ಲಿ ಮಾತ್ರ ಅಲ್ಲಿ ಯಾವುದೇ ದೋಷಗಳು ಬರುವುದಿಲ್ಲ. ತಿಳಿಯಪಡಿಸಿ ಮತ್ತು ದೇವರಿಗೆ ವಿರುದ್ಧವಾಗಿ ಹೋದರೆ ಆತನು ಅನ್ಯಾಯಗಾರನಿಗೆ ವಿಪತ್ತನ್ನು ಅಂದರೆ ಏನು, ನಾನಾ ರೀತಿ ಭೂಲೋಕದಲ್ಲಿ ಕಷ್ಟ, ಸಂಕಟ, ದುಃಖಗಳು, ಮನೆ, ಮಠ, ಚಂಡಮಾರುತ, ಬಿರುಗಾಳಿ, ಅಕಸ್ಮಾತ್ ಬೆಟ್ಟಗುಡ್ಡ ಜರಿಯೋದು, ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಗುರಿಯಾಗುವಂಥದ್ದು, ಅಪಘಾತಗಳಿಗೆ ಗುರಿಯಾಗುವಂಥದ್ದು, ನಾನಾ ಥರದ ಶಿಕ್ಷೆಗಳಿಗೆ ಇದು ಗುರಿಯಾಗುವಂಥದ್ದು. ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ? ಕೆಡುಕರು ಹೇಳಿದ ಮಾತನ್ನು ಕೇಳದೆ ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ, ಸುಳ್ಳು ಮಾಡಿಕೊಂಡು ಪ್ರತಿಯೊಂದರಲ್ಲಿಯೂ ದೇವರಿಗೆ ವಿರುದ್ಧವಾಗಿ ಮಾಡಿಕೊಂಡು ಮನುಷ್ಯರನ್ನು ಕಣ್ಣೀರಾಕ್ಸಿಕೊಂಡು ದುಃಖಪಡಿಸಿಕೊಂಡು ಇರುವವರಿಗೆ ಇದು ಮೇಲಣ ಲೋಕದಿಂದ ಕೊಡುವಂಥದ್ದು. ದೇವರು ಪ್ರತಿಯೊಂದನ್ನು ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆಕಾಶದ ಕೆಳಗೆ ಇಣಿಕಿ ನೋಡುವವನಾಗಿದ್ದಾನೆ. ಪ್ರತಿಯೊಬ್ಬರ ಕಾಲು ಹೆಜ್ಜೆಯನ್ನು ಪರಿಶೋಧಿಸುವವರಾಗಿದ್ದಾರೆ. ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವವರಾಗಿದ್ದಾರೆ. ಪ್ರತಿಯೊಬ್ಬರು ಮಾತಾಡುವ ಮಾತನ್ನು ಪರೀಕ್ಷಿಸುವವರಾಗಿದ್ದಾರೆ. ಪ್ರತಿಯೊಬ್ಬರಿಗೆ. ಅದಕ್ಕೆ ಯೇಸುಸ್ವಾಮಿ ಕೂಡ ಹೇಳಿದ್ದು, ಅವರವರಿಗೆ ಕೊಡುವ ಕೃತ್ಯಗಳು ನನ್ನ ಕೈಯಲ್ಲಿವೆ, ನಾನು ಬಂದು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ.
ಆಕಾಶದ ಮೇಲೆ ಸುಮ್ಮನೆ ಇಟ್ಟಿಲ್ಲ. ಆದಿಕಾಂಡದಲ್ಲಿ ನಾವು ಇದನ್ನು ನೋಡುವಾಗ ಭೂಮಿಯಿಂದ ಪರಲೋಕದವರೆಗೆ ಬರೀ ನೀರು ಇತ್ತು. ಮಧ್ಯದಲ್ಲಿ ಆಕಾಶವನ್ನು ಉಂಟು ಮಾಡಿದ್ರು, ಕೆಳಗಿನ ನೀರನ್ನು ತಗೊಂಡೋಗಿ ಸಮುದ್ರವನ್ನಾಗಿ ಮಾಡಿದ್ರು. ಪ್ರಾಣಿ ಪಕ್ಷಿ ಮನುಷ್ಯರಿಗೆ ವಾಸಕ್ಕಾಗಿ ಆ ಭೂಮಿಯನ್ನು ಕೊಟ್ಟರು. ಆಗ ಆಕಾಶದ ಮೇಲೆ ಇರುವ ನೀರು ಯಾರಿಗೆ? ಅದುವೇ ದೇವರಿಗೆ ಸಿಂಹಾಸನವಾಗಿದೆ. ಇದು ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಗ್ರಂಥಗಳಲ್ಲಿ ಕೂಡ ಇದನ್ನು ನಾವು ನೋಡುವಾಗ ಸ್ಪಷ್ಟವಾಗಿ ನಮಗಿಲ್ಲಿ ಗೊತ್ತಾಗ್ತದೆ. ಅಲ್ಲಿಂದ ಇಣಿಕಿ ನೋಡಿ ಪ್ರತಿಯೊಬ್ಬರಿಗೆ ಕೊಡುವ ಪ್ರತಿಫಲವನ್ನು ಆತನು ಅನ್ಯಾಯಗಾರನಿಗೆ 20 ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ? ಅದಕ್ಕೆ ಇಲ್ಲಿ 2ನೇ ವಚನದಲ್ಲಿ ಹೇಳಿದ್ದು, ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನೋ ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು? ಅವರವರಿಗೆ ಅವರವರ ಕೃತ್ಯ ಗೊತ್ತಿಲ್ಲದ ದೇವ್ರನ್ನ ಗೊತ್ತಿಲ್ಲದವರಿಗೆ, ದರ್ಶನ ಆಗದವರಿಗೆ ಗೊತ್ತಿಲ್ಲ. ಯಾಕಪ್ಪ ಹೀಗಾಯಿತು ಅಂತೇಳಿ ಅವ್ರು ಏನು ಮಾಡ್ತಾರೆ, ದೇವ್ರು ಯಾಕೆ ನಮಗೆ ಕಷ್ಟ ಕೊಟ್ಟ, ಯಾಕೆ ಕಷ್ಟ ಕೊಟ್ಟ ಅಂತ ಅವ್ರಿಗೆ ಗೊತ್ತಿಲ್ಲ. ದೇವರಂಥವ್ರನ್ನ ಕೈ ಬಿಟ್ಟಿದ್ದಾರೆ. ಆದರೆ ಇವತ್ತು ಯಾವುದೇ ಧರ್ಮದ ಗ್ರಂಥಗಳಾಗಿರ್ಬೋದು, ದೇವರದರಲ್ಲಿ ಆದುಕೊಂಡಾಗ ಅದದು ಗ್ರಂಥಗಳನ್ನು ಓದಿಕೊಂಡು ತಿಳ್ಕೊಂಡು ಮತ್ತು ತಪ್ಪು ಮಾಡಿದಾಗ ಖಂಡಿತವಾಗಿ ಶಿಕ್ಷೆಯನ್ನು ಮೇಲಿನ ಲೋಕದಿಂದಲೇ ವಿಧಿಸ್ತಾನೆ. ಅದುವೇ ನೋಡಿ, ಬೆಟ್ಟ ಗುಡ್ಡ ಜರಿಯುವಂಥದ್ದು, ಜಲಪ್ರಳಯ ಬರುವಂಥದ್ದು, ಸುನಾಮಿ ಬರುವಂಥದ್ದು, ಬೆಂಕಿ ಬೀಳುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥದ್ದು, ಜಲಪ್ರಳಯದಲ್ಲಿ ಕೊಚ್ಚಿ ಹೋಗುವಂಥದ್ದು, ಇದೆಲ್ಲವೂ ಏನಾಗ್ಬೋದು? ಮೇಲಿನ ಲೋಕದಿಂದ ಬರುವ ಕೋಪವಾಗಿದೆ ಭೂಮಿಗೆ. ಇದು ವಿಶೇಷವಾಗಿ ದೇವರನ್ನ, ಈ ಉದಾಹರಣೆಗೆ ಈಗ ನಮಗೆ ದೇವರು ಯಾರ ಮುಖಾಂತರ, ಈಗ ನನಗೆ ಈಗ ಬೇರೆಯವರ ಮುಖಾಂತರ ತಿಳಿಸಿದ ಹಾಗೆ ಇವತ್ತು ನನ್ನ ಮುಖಾಂತರ ಅನೇಕರಿಗೆ ಸತ್ಯ ಸುವಾರ್ತೆಯನ್ನು, ಸತ್ಯ ವಿಷಯವನ್ನು ತಿಳಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕರಿಗೆ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಗಳನ್ನು ಕೂಡ ದೇವರು ತಿಳಿಸೋರಾಗಿದ್ದಾರೆ. ಕುರಾನನ್ನು ಮುಸ್ಲಿಮ್ಸ್ ಅವರಿಗೂ ತಿಳಿಸೋರಾಗಿದ್ದಾರೆ. ಹಾಗೆ ಸತ್ಯವನ್ನು ತಿಳಿಸಿದಾಗ ಇದು ದೇವರೊಂದು ಪ್ರೀತಿಯಾಗಿದೆ. ಮತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಮೇಲಣ ಲೋಕದ ಶಿಕ್ಷೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಯಾರೇ ಇರ್ಬೋದು, ಇವತ್ತು ಗುರೂಜಿಗಳಿರ್ಬೋದು, ಮಠಾಧೀಶ್ವರ ಇರ್ಬೋದು, ಸ್ವಾಮೀಜಿಗಳು ಇರ್ಬೋದು, ಆ ಕ್ರೈಸ್ತರಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಇವತ್ತು ಮಹಾ ದೊಡ್ಡ ಬೋಧಕರು ಇರ್ಬೋದು, ಯಾವ ಭಾಷೆನೇ ಮಾತಾಡ್ಬೋದು, ಅವರು ಕೂಡ ತಪ್ಪಿ ಹೋದಾಗ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಇದಾಗಿದೆ ಮೇಲಿನ ಲೋಕದಿಂದ ಬರುವಂಥದ್ದು. 4ನೇ ವಚನ, ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಾನೆ ಎಂದು ಅಂದುಕೊಳ್ಳುತ್ತಿದ್ದೇನು. ನೋಡಿ, ಯೋಬ ಹೇಳ್ತಾನೆ, ನನ್ನ ಹೆಜ್ಜೆಯನ್ನು ಕೂಡ ಆತನೇ ನನ್ನ ನೋಡ್ತಾನೆ, ನನ್ನ ಹೆಜ್ಜೆಯನ್ನು ಕೂಡ ಎಣಿಸ್ತಾನೆ ಅಂತ. ನೋಡಿ, ಯೋಬನ ಮುಖಾಂತರ ದೇವರು ಇದು ಏನು ಮಾಡಿದ್ದಾರೆ, ಇದನ್ನು ತಿಳಿಯಪಡಿಸಿದ್ದಾರೆ. ಯೋಬನಿಗೂ ಕೂಡ ಅದು ಅರ್ಥವಾಗಿ ಯೋಬನು ಮಾತನಾಡಿದಂಥ ಮಾತು. ಆತನೇ ನನ್ನ ನಡತೆಯನ್ನು ನೋಡಿ ಹೇಗೆ ನಡೀತಾನೆ, ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ ಅಂತೇಳಿ. ಕಾರಣ ಈ ಉದಾಹರಣೆಗೆ ಈಗ ದೇವರು ನಮ್ಮ ಶರೀರವನ್ನು, ದೇವರು ಯಾವ ರೀತಿ ಮನುಷ್ಯನ ಅವತಾರವೆತ್ತಿ ಬಂದರೂ ಆ ಮೊದಲ ಮನುಷ್ಯ ಆದಾಮನನ್ನು ಸೃಷ್ಟಿ ಮಾಡಿ ಅವನಿಗೆ ಏನೇನು ಬೇಕು, ಇವತ್ತು ನಮಗೆ ಶರೀರದಲ್ಲಿ ಏನೇನು ಬೇಕು ಗಂಡು ಹೆಣ್ಣಿಗೆ, ಅದನ್ನು ಎಷ್ಟು ಅಂದವಾಗಿ ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿ ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದಾಗ ಅದೇ ರೀತಿ ಇವತ್ತು ನಮ್ಮ ಗಂಡಸಿನ ರೂಪದಲ್ಲೇ ದೇವರು ಕೂಡ ಬಂದರು. ಹಾಗೆ ಇವತ್ತು ದೇವರು ನಮಗೆ ಕಾಲನ್ನು ಕೊಟ್ಟಿರುವುದು ಯಾಕೆ? ಒಬ್ಬರಿಗೆ ಒದಿಲಿಕ್ಕೆ, ಮಾಡಲಿಕ್ಕೆ, ಕೆಟ್ಟದಕ್ಕೆ ಹೋಗಲಿಕ್ಕೆ ಅಲ್ಲ, ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ, ಒಳ್ಳೆ ಜಾಗಕ್ಕೆ ಹೋಗಲಿಕ್ಕೆ ಮಾತ್ರ ಕಾಲನ್ನು ನಮಗೆ ಕೊಟ್ಟಿರೋದು ಹೊರತು ಬದಲಿಕೆ ಮಾಡಿ ಇವತ್ತು ಹೆಂಡತಿಗೆ ಒದೀತಾರೆ, ಮಕ್ಕಳಿಗೆ ಒದೀತಾರೆ, ಇನ್ನೊಬ್ಬರಿಗೆ ಒದೀತಾರೆ. ಇದೆಲ್ಲ ಮಹಾ ಒಂದು ದೊಡ್ಡ ಶಿಕ್ಷೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆತನೇ ನನ್ನ ನಡತೆಯನ್ನು ನೋಡಿ, ಪ್ರತಿಯೊಬ್ಬರು ನಡೆಯುವ ನಡತೆ, ಇಡುವ ಹೆಜ್ಜೆಯನ್ನು ಕೂಡ ದೇವರು ನೋಡವನಾಗಿದ್ದಾನೆ. ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೇನು. ನಡೆಯುವ ಹೆಜ್ಜೆಯನ್ನು ಕೂಡ ದೇವರು ಎಣಿಸ್ತಾರೋ ಅಂತೇಳಿ ಒಬ್ಬ ಯೋಚನೆ ಮಾಡಿದ. ನಿಜವಾಗಿ ಹೌದು. ವಿಮೋಚನಾ ಕಾಂಡದಲ್ಲಿ ಇದನ್ನು ನಾವು ಓದುವಾಗ ಒಂದು ಉರಿಯುವ ಮುಳ್ಳಿನ ಪೊದೆಯ ಒಳಗಿಂದ ದೇವರು ಮೋಶೆ ಅಂತೇಳಿ ಕರೆಯುತ್ತಾರೆ. ಆವಾಗ ಇಗೋ ಇದ್ದೇನೆ ಅಂತ ಹೇಳುವಾಗ ನಿನ್ನ ಕಾಲಿನಲ್ಲಿದ್ದ ಕೆರೆಗಳನ್ನು ದೂರ ಇಡುವಂತ ಒಂದು ಮಾತನ್ನ ಹೇಳಿದ್ರು. ನೋಡಿ, ಪ್ರತಿಯೊಬ್ಬರ ಹೆಜ್ಜೆಯನ್ನು ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನು ಅಂದರೆ ಯೇಸು ಕ್ರಿಸ್ತನು ಅಂದರೆ ಅಲ್ಲಾಹ್ ಅಕ್ಬರ್, ಈ ಪ್ರತಿಯೊಬ್ಬರ ಹೆಜ್ಜೆಯನ್ನು ಕೂಡ ನೋಡೋನಾಗಿದ್ದಾನೆ. ಆದ್ರಿಂದ ಬಹಳ ಎಚ್ಚರ. ನೋಡಿ, ಒಬ್ಬೊಬ್ರು ಕದಿಲಿಕ್ಕೆ ಹೋಗ್ತಾರೆ, ಬರೀ ಕದಿಯದೇ ಕೆಲಸ, ಬಹಳ ಕದೀತಾರೆ, ಬಹಳ ಸಂಪಾದನೆ ಮಾಡ್ಬೋದು. ಕಡೆಗೆ ಏನಾಗ್ತದೆ, ಅವರ ಕಾಲಿಗೆ ದೊಡ್ಡ
ಒಂದು ರೋಗ ಬರ್ತದೆ. ಆಮೇಲೆ ಅದನ್ನ ಕಟ್ ಮಾಡ್ತಾರೆ, ಮರದ ಕಾಲ ಹಾಕ್ತಾರೆ, ಅಥವಾ ನಡೆಯಕ್ಕೆ ಆಗದ ಹಾಗೆ ಉರುಳಿಕೊಂಡೇ ಹೋಗ್ತಾರೆ. ನಾನಾ ಥರದ ಜನಗಳನ್ನು ನಾವು ಕಾಣ್ಬೋದು. ಕಾರಣ ಅವರ ಕಾಲನ್ನು ಕೆಟ್ಟದಕ್ಕೆ ಉಪಯೋಗಿಸೋದಕ್ಕಾಗಿ. ಹಾಗೆ ಉದಾಹರಣೆಗೆ ದೇವರು ಮನುಷ್ಯನಿಗೆ ಕೈಗಳನ್ನು ಕೊಟ್ಟಿದ್ದಾನೆ. ಯಾಕೆ? ಇನ್ನೊಬ್ಬರಿಗೆ ಬೆರಳು ತೋರ್ಸಕ್ಕಲ್ಲ. ಹೆಂಡತಿ ಮಕ್ಕಳಿಗೆ ಅದು ಸುಮ್ಮನೆವಾಗಿ ಅನ್ಯಾಯವಾಗಿ ಇವತ್ತು ಇದು ಹೊಡೆಯುವಂಥ ಪರಿಸ್ಥಿತಿ, ಹೆಂಡತಿಯರಿಗಂತೂ ಹೊಡೆಯುವ ಪರಿಸ್ಥಿತಿಯೇ ಇಲ್ಲ. ಒಬ್ಬೊಬ್ಬರು ಹೆಂಡತಿಯರು ತಪ್ಪಿ ಹೋದ್ರು ಹೊಡಿತಾರೆ, ಅಥವಾ ಸರಿ ಇದ್ರು ಕೂಡ ಮದ್ಯಪಾನ ಮಾಡಿಕೊಂಡು ನಾನಾ ರೀತಿಯಲ್ಲಿ ಇನ್ನೊಬ್ಬರ ಸಹವಾಸ ಮಾಡಿಕೊಂಡು ಬಹಳ ಶಿಕ್ಷೆ ಕೊಡೋರು ಆಗಿದ್ದಾರೆ. ಸುಮ್ಮನೆ ಮಕ್ಕಳಿಗೆ, ಅದು ಕೂಡ ಜ್ಞಾನೋಕ್ತಿ ಗ್ರಂಥದಲ್ಲಿದೆ, ಸಣ್ಣ ಬೆತ್ತ ತಗೊಂಡು ಹೊಡೆಯುವಂಥ ದೊಡ್ಡದಾಗಿ ಹೊಡೆಯೋದು, ಬಡಿಯೋದು, ಇನ್ನೊಬ್ಬರ ಚಾಡಿ ದೂರು, ಯಾವುದೇ ಆಸ್ತಿ ಪಾಸ್ತಿಗಾಗಿ ಬಡ್ಡಿಗೆ ದುಡ್ಡು ಕೊಡುವಂಥದ್ದು, ಇಂಥದನ್ನ ದೊಡ್ಡ ಐಶ್ವರ್ಯವಂತರು ಬಡವರಿಗೆ ಕೂಡ ಸಿಕ್ಕಾಪಟ್ಟೆ ಹೊಡೆಯುವವರಾಗಿದ್ದಾರೆ. ನಾನಾ ರೀತಿ ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ ಮಿತಿ ಮೀರಿ. ಇದಕ್ಕೆ ಇಂಥವ್ರಿಗೆ ಕೈಗೂ ಕೂಡ ಏನಾಗ್ತದೆ, ಅಲ್ಲಿ ದೊಡ್ಡ ಒಂದು ರೋಗ ಬಂದು ಹೋಗ್ತದೆ. ಕಡೆಗೆ ಸ್ವಲ್ಪ ದಿವಸ ಭಾಳ ಮೆರೀತಾರೆ, ಭಾಳ ಶಕ್ತಿವಂತ, ನಾನು ಅಂಥವನು, ನಾನು ಇಂಥವನು ಅಂತೇಳಿ. ಕಡೆಗೆ ಏನಾಗ್ತದೆ, ಇಂಥವರಿಗೂ ಕೂಡ ಕೆಟ್ಟ ಕೆಲಸಕ್ಕೆ ಅಥವಾ ದೇವರ ಮಾತಿಗೆ ಮೀರಿ ಕೈಯನ್ನು ಉಪಯೋಗಿಸಿದರೆ ಪ್ರತಿ ಒಂದು ಕೆಟ್ಟ ವಿಚಾರದಲ್ಲಿ ಕೂಡ ಆಗಿರ್ಬೋದು. ಕೆಲವರು ಎಷ್ಟೋ ಜನ ಊಟ ಮಾಡೋದಕ್ಕೆ ಪಾಯ್ಸನ್ ಆಗಿ ಕೊಡ್ತಾರೆ, ಗಂಡಂದರು ಹೆಂಡತಿಯರಿಗೆ ಕೊಡ್ತಾರೆ. ನಾನಾ ರೀತಿ ಇವತ್ತು ಲೋಕದಲ್ಲಿ ನಡೆಯೋದು ಎಲ್ಲರಿಗೂ ಗೊತ್ತಿದೆ. ಕಡೆಗೆ ಅವರ ಕೈಗೆ ಒಂದಲ್ಲ ಒಂದು ರೀತಿಯ ಶಿಕ್ಷೆ ಬಂದು ಹೋಗ್ತದೆ. ಇನ್ನೊಬ್ಬರು ಹೊಡಿತಾರೆ, ಅವರ ಕೈಯನ್ನು ಮುರಿತಾರೆ, ಇನ್ನೊಬ್ಬರು ಕಟ್ ಮಾಡ್ತಾರೆ, ಅಥವಾ ದೊಡ್ಡ ಕಾಯಿಲೆಗಳು ಅಲ್ಲಿಗೆ ಬಂದು ಹೋಗ್ತದೆ. ಕುಷ್ಠ ರೋಗಗಳು ಬಂದು ಹೋಗ್ತವೆ, ಬೆರಳುಗಳೆಲ್ಲ ಮೋಟುಗಳಾಗ್ತವೆ. ಇದಾಗಿದೆ ದೇವರ ಕೋಪ. ದೇವರ ನಂಬಿಕೆ ಸ್ತೋತ್ರ. ಕೆಲವರಿಗೆ ಏನಾಗ್ತದೆ, ಫುಲ್ ಪಾರ್ಶ್ವವಾಗಿ ಬರ್ತದೆ, ಒಂದು ಭಾಗವೇ ಹೋಗಿ ಬಿಡ್ತದೆ ಅವರಿಗೆ. ಅವ್ರನ್ನ ನೋಡದಂಥ ಪರಿಸ್ಥಿತಿಗಳು ಬಂದು ಹೋಗ್ತವೆ. ಇದೇ ರೀತಿಲಿ ಅಥವಾ ಅಪಘಾತ ಆಗ್ತದೆ, ಮೂಳೆಗಳು ಪುಡಿ ಆಗ್ತವೆ, ಆ ಕೈಯನ್ನು ಆಸ್ಪತ್ರೆಯಲ್ಲಿ ಕಟ್ ಮಾಡ್ತಾರೆ. ಹಾಗೆ ಇವತ್ತು ಶರೀರದ ಪ್ರತಿ ಒಂದು ಅಂಗಾಂಗಗಳು ಕೂಡ ದೇವರದ್ದೇ ಆಗಿದೆ. ಪ್ರತಿ ಒಂದು ಇಡುವ ಹೆಜ್ಜೆಯನ್ನು ಕೂಡ ಮೋಶೆಯ ಕಾಲನ್ನು ನೋಡಿದರು. ಹಾಗೆ ಕೀರ್ತನೆ 91ರಲ್ಲಿ ಕೂಡ ಇದನ್ನು ನಾವು ಓದ್ಬೋದು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ದೇವರು ಅಂತೇಳಿ. ನೋಡಿ, ದೂತರಿಗೂ ಕೂಡ ಹೇಳ್ತಾರೆ ಅಂತ ನೋಡೋ, ದೇವರು ಆದುಕೊಂಡರು ಅವ್ರ ಕಾಲಿಗೆ ಕಲ್ಲು ಕೂಡ ತಗೊಳ್ಬಾರ್ದು, ನೋಡ್ಕೋ ಅಂತೇಳಿ. ಹಾಗೆ ದೇವರಿಗೆ ಎಂಥ ಒಂದು ಪ್ರೀತಿ ನೋಡಿ. ಅದನ್ನೇ ಇಲ್ಲಿ ಯೋಬ ಹೇಳಿದ್ದು, ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೇನು ಅಂತ. ಆದರೆ ಖಂಡಿತವಾಗಿ 100ಕ್ಕೆ 100 ಇದು ಸರ್ವ ಸೃಷ್ಟಿಕರ್ತನಾದ ದೇವರ ಪ್ರೀತಿ ದೇವರು ಆದುಕೊಂಡವರಲ್ಲಿ ಇರುತ್ತದೆ. ಆಗ ಅವರಂತಿಂತ ಯಾವುದೇ ಕೆಟ್ಟ ವಿಚಾರಕ್ಕೆ ಹೋಗುವುದಿಲ್ಲ, ಸುರಕ್ಷಿತವಾಗಿರುತ್ತವರೆ. ಅವರ ಅಂಗಾಂಗಗಳೆಲ್ಲ ಸರಿಯಾಗಿರ್ತವೆ. ಇವತ್ತು ಅನೇಕರಿಗೆ ನಾನಾ ರೀತಿ ಒಂದ್ಸಲ ಏಡ್ಸ್ ಬಂದು ಹೋಯಿತು, ವಿಪರೀತ ತುಂಬಿ ಹೋಯಿತು. ಸ್ತ್ರೀಯರಿಗೆ ಪುರುಷರಿಗೆ ಕಾರಣ ಏರು ದೇವರ ಮಾತನ್ನು ಮೀರಿ ಅನೈತಿಕ ಸಂಪರ್ಕ ಮಾಡಿದಂಥದ್ದು, ಅದುವೇ ಏಡ್ಸ್. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅದು ಬಂತಂದರೆ ಉಳಿಗಾಲವೇ ಇಲ್ಲ. ಹಾಗೆ ಪ್ರತಿಯೊಂದು ದೇವರನ್ನು ಮನುಷ್ಯರನ್ನು ಕೂಡ ದೇವರ ಸುವಾರ್ತೆಯನ್ನು ತಿಳಿಸಿದ ಮೇಲೆ ನೋಡ್ತಾ ಇರೋರಾಗಿದ್ದಾರೆ. ಸುಮ್ಮನೆ ಆಕಾಶವಿದೆ ಯಾರಿಗೆ ಕಾಣೋದಿಲ್ಲ ಅಂತೇಳಿ ನಾವು ಯೋಚನೆ ಮಾಡಿಕೊಳ್ಳಬಾರದು. ಇದು ಸರ್ವ ಸೃಷ್ಟಿಕರ್ತನಾದಂಥ ಭಗವಂತ ಪರಮಾತ್ಮನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನ, ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯೋಬ ಮತ್ತೊಂದು ಮಾತನ್ನು ಕೂಡ ಬಹಳ ಎಚ್ಚರಿಸಿದ್ದಾನೆ ಅಲ್ಲಿ. ಏನು? ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ನ್ಯಾಯವಾದ ತ್ರಾಸು ಅಂದರೆ ಇವತ್ತು ಅಂಗಡಿ ಮಾರ್ಕೆಟ್ಗಳಲ್ಲಿ ಸಾಮಾನುಗಳನ್ನ ತೂಗ್ತಾರೆ, ಅದು ಸರಿಯಾಗಿರ್ತದೆ, ಅದರಲ್ಲಿ ಯಾವುದೇ ದಗ ಮೋಸ ಇರೋದಿಲ್ಲ. ಅದುವೇ ನ್ಯಾಯವಾದ ಒಂದು ತ್ರಾಸಾಗಿದೆ. ಹಾಗೆ ದೇವರು ನನ್ನ ನಡೆ ನುಡಿ ಕ್ರಿಯೆ ಮಾತುಗಳನ್ನು ಪ್ರತಿ ಒಂದನ್ನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಳ್ಳಪ್ಪ ಅಂತೇಳಿ ಯೋಬನ ಕಷ್ಟ ಕಾಲದಲ್ಲಿ ವಿರೋಧಿಗಳಿಗೆ ಹೇಳಿದ್ದಾನೆ ಮತ್ತು ಮಾತನಾಡಿದ್ದಾನೆ. ಆದರೆ ಇವತ್ತು ನಮಗೆ ಈ ಒಂದು ಧೈರ್ಯ ಇದೆಯಾ ಮಾತಾಡೋದಕ್ಕೆ? ನಾವು ನ್ಯಾಯವಾದ ತ್ರಾಸಾಗಿದ್ದೀವೋ? ಅಥವಾ ಇವತ್ತು ಒಂದೊಂದು ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಅಂತೂ ಇರೋದೇ ಇಲ್ಲ. ತಕ್ಕಡಿ ಒಂದು kg ಅಂತ ಹೇಳಿದ್ರೆ ಅಲ್ಲಿ 800 ಗ್ರಾಮ್ ಇರೋದು ಅಥವಾ 850 ಗ್ರಾಮ್ ಇರೋದು. 850 ಗ್ರಾಮದ ಮೇಲೆ ಅಂತೂ ಇಲ್ಲವೇ ಇಲ್ಲ. ಅಲ್ಲಿ ಕೂಡ ಕಳ್ಳತನ. ಇದೇ ರೀತಿ ನಮ್ಮ ಹೃದಯ ಮನಸ್ಸು ಇವತ್ತು ಕಪಟವಾಗಿದೆಯೋ? ದೇವರು ನಮಗೆ ಕೊಟ್ಟಂಥ ಅಂಗಾಂಗಗಳು ಇವತ್ತು ಕಪಟವಾಗಿವೆಯೋ? ಇದನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಅಥವಾ ಯೋಬನು ಹೇಳಿದಾಗ ಧೈರ್ಯ ನಮ್ಮಲ್ಲಿ ಇದೆಯೋ? ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ಪ್ರತಿಯೊಬ್ಬರು ಅವರವರಿಗೆ ಪ್ರಶ್ನೆ ಹಾಕೊಳ್ಬೇಕು.
ಮಾಡಬೇಕು. ದೇವರ 10 ಆಜ್ಞೆಗಳಿಗೆ ನಮ್ಮ ಶರೀರ ಒಳಪಟ್ಟಿದೆಯೋ? ನಿನ್ನ ದೇಹವೇ ದೇವಾಲಯ. 1 ಕೊರಿಂಥ 3 16ನೇ ಅಧ್ಯಾಯ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ. 17ನೇ ವಚನದಲ್ಲಿ ಅದನ್ನು ನಾಶ ಮಾಡುವವನು ಅವನೇ ನಾಶವಾಗ್ತಾನೆ. ಅಂದರೆ ನಮ್ಮ ದೇಹ ಒಂದೇ ನ್ಯಾಯವಾದ ತಕ್ಕಡಿಯಾಗಿರಬೇಕು. ನಮ್ಮ ಹೃದಯ ಮನಸ್ಸು ಯಥಾರ್ಥವಾಗಿರಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ಹಾಗಾದರೆ ಮಾತ್ರ ದೇವಾಲಯವಾಗಿ ಮಾರ್ಪಡ್ತದೆ. ಇಲ್ಲದ ಹೋದರೆ ಇವತ್ತು ವಿಗ್ರಹಗಳ ದೇವರುಗಳು ಮುಳ್ಳು ಗಿಡಗಳು ಬೆಳೆದು ಅದು ಯಾವ ರೀತಿ ಸ್ಮಶಾನವಾಗಿ ಇವತ್ತು ನಾನಾ ರೀತಿಯಲ್ಲಿ ಕೆಟ್ಟು ಹೋಗಿರ್ತಾವೋ ಅದೇ ರೀತಿ ಯಾರು ತಮ್ಮ ಸ್ವಂತ ಶರೀರವನ್ನು ದೇವರ ಆಜ್ಞೆಗಳಿಗೆ ಒಳಪಡಿಸಿಲ್ವೋ ಖಂಡಿತವಾಗಿ ಅದೇ ರೀತಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಹಾಗೆ ಯೋಬ ಹೇಳಿದ ಹಾಗೆ ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ಹಾಗೆ ಇವತ್ತು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ನನ್ನ ನಡೆ ನುಡಿ ಕ್ರಿಯೆ ಕಣ್ಣು ಕೈ ಕಾಲು ಬೆರಳು ನಾಲಿಗೆ ಜ್ಞಾನ ಯೋಚನೆ ಹೋಗುವುದು ಬರುವುದೆಲ್ಲ ನ್ಯಾಯವಾಗಿದೆಯೋ ಎಂಬುದಾಗಿ ದೇವರ ವಾಕ್ಯಕ್ಕೆ ನಾವು ಹೋಲಿಸಿ ನಮಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ. ಒಂದು ವೇಳೆ ನಾನು ಕಪಟದ ಜೊತೆಯಲ್ಲಿ ನಡೆದು ಮೋಸವನ್ನು ಹಿಂಬಾಲಿಸಿ ಓಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಾನು ಕಪಟದ ಜೊತೆಯಲ್ಲಿ ನಡೆದು ಮೋಸವನ್ನು ಹಿಂಬಾಲಿಸಿ ಓಡಿ ನನ್ನ ನಡತೆಯಲ್ಲಿ ದಾರಿ ತಪ್ಪಿದ್ದರೆ, ನನ್ನ ಹೃದಯವು ಕಂಡದ್ದನ್ನು ಹಿಂಬಾಲಿಸಿದ್ದರೆ, ನನ್ನ ಕೈಗಳಲ್ಲಿ ಕಲ್ಮಶವು ಅಂಟಿಕೊಂಡಿದ್ದರೆ, ನಾನು ಬಿತ್ತಿದ್ದನ್ನು ಮತ್ತೊಬ್ಬನು ಉಣ್ಣಲಿ, ನನ್ನ ಬೆಳೆಯು ನಿರ್ಮೂಲವಾಗಲಿ. ನೋಡಿ ಯೋಬ ಯಾವ ರೀತಿ ಹೇಳ್ತಾ ಇದ್ದಾನೆ ನೋಡಿ. ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ಆಯಿತು, ಒಂದು ವೇಳೆ ನಾನು ಕಪಟದ ಜೊತೆಯಲ್ಲಿ ನಡೆದು ಮೋಸವನ್ನು ಹಿಂಬಾಲಿಸಿ ಓಡಿ ಕಳ್ಳ ಕಾಕರ ಮೋಸ ದುಷ್ಟರ ಸಹವಾಸದಲ್ಲಿ ಸೇರಿ ಇನ್ನೊಬ್ಬರಿಗೆ ಅನ್ಯಾಯ ದಗ ಮೋಸ ಮಾಡಿ ಇನ್ನೊಬ್ಬರದನ್ನ ಕಿತ್ತುಕೊಂಡು ತಿಂದು ಮಾಡಿ ನಾನು ಏನಿದ್ದರೆ ಅಂಥವ್ರನ್ನ ಹಿಂಬಾಲಿಸಿದ್ದರೆ, ಅಂಥವ್ರ ಜೊತೆಯಲ್ಲಿ ನಾನು ಓಡಿದ್ದರೆ, ಅಂತ ಕೆಟ್ಟವ್ರ ಜೊತೆಯಲ್ಲಿ ನಾನು ಇದ್ದಿದ್ದರೆ, ನನ್ನ ನಡತೆಯಲ್ಲಿ ದಾರಿ ತಪ್ಪಿದ್ದರೆ, ನಾನು ಒಂದು ವೇಳೆ ಒಳ್ಳೆ ಕೆಲಸ ಒಳ್ಳೆಯದಕ್ಕೆ ಹೋಗದೆ ನಾನು ಕೆಟ್ಟದಕ್ಕೆ ನನ್ನ ಹೋಗಿದ್ದರೆ, ನನ್ನ ಕಾಲನ್ನು ಅದಕ್ಕಾಗಿ ನಾನು ಉಪಯೋಗಿಸಿದ್ದರೆ, ನನ್ನ ಹೃದಯವು ಕಂಡದ್ದನ್ನು ಹಿಂಬಾಲಿಸಿದರೆ, ಅಂದರೆ ನನ್ನ ಹೃದಯದಲ್ಲಿ ನಾವು ಕೆಟ್ಟ ಯೋಚನೆಯನ್ನ ಮಾಡಿ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡದಿದ್ದರೆ, ಕೆಟ್ಟ ಮನಸ್ಸನ್ನೇ ನಾನು ಮಾಡಿಕೊಂಡಿದ್ದರೆ, ನಾನಾ ರೀತಿಯಲ್ಲಿ ಇವತ್ತು ಇನ್ನೊಬ್ಬರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ವ್ಯಭಿಚಾರ ಪ್ರತಿಯೊಂದು ವಿಚಾರದಲ್ಲಿ ಕೆಟ್ಟ ವಿಚಾರಕ್ಕೆ ನನ್ನ ಹೃದಯವನ್ನು ಒಪ್ಪಿಸಿಕೊಟ್ಟಿದ್ದರೆ, ನನ್ನ ಕೈಗಳಲ್ಲಿ ಕಲ್ಮಶವು ಅಂಟಿಕೊಂಡಿದ್ದರೆ, ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಿ ಇವತ್ತು ಸ್ತ್ರೀ ಸಂಘದ ವಿಚಾರದಲ್ಲಿ ಇರ್ಬೋದು, ಇವತ್ತು ಒಬ್ಬರಿಗೆ ಉದಾಹರಣೆಗೆ ನಾನಾ ರೀತಿ ಸರ್ಕಾರಿ ಅಧಿಕಾರಿಗಳಾದರೆ ಕೆಟ್ಟ ಪತ್ರಗಳನ್ನು ಬರೆಯುವುದು, ಸುಳ್ಳು ದಗ ಮೋಸ ಪತ್ರಗಳನ್ನು ಬರೆಯುವಂಥದ್ದು, ಬಡ್ಡಿಗೆ ದುಡ್ಡು ಕೊಡುವಂಥದ್ದು, ಅಕಸ್ಮಾತ್ ಕೆಲಸ ಮಾಡಿಸ್ಕೊಂಡು ಸರಿಯಾಗಿ ಸಂಬಳ ಕೊಡದೇ ಇರುವಂಥದ್ದು, ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಇನ್ನೊಬ್ಬರಿಗೆ ಹೊಡೆಯೋದು ಬಡಿಯೋದು, ನಾನಾ ರೀತಿಯಲ್ಲಿ ಕೆಟ್ಟದಕ್ಕೆ ಕೈಯನ್ನು ಉಪಯೋಗಿಸಿಕೊಂಡಿದ್ದರೆ, ನಾನು ಬಿತ್ತಿದ್ದನ್ನು ಮತ್ತೊಬ್ಬನು ಉಣ್ಣಲಿ, ನನ್ನ ಬೆಳೆಯು ನಿರ್ಮೂಲವಾಗಲಿ. ಖಂಡಿತವಾಗಿ ನನಗೆ ಯಾವುದೇ ರೀತಿಯಲ್ಲಿ ಬೆಳೆ ಸಿಕ್ಕದಾಗಲಿ, ನನ್ನ ಒಂದು ಶಾಂತಿ ಸಾಲ ನನಗೆ ಬರುವಂಥ ಒಂದು ಆಶೀರ್ವಾದ, ಬಿತ್ತಿದ ಬೆಳೆಯು ಕೂಡ ನನಗೆ ಸಿಕ್ಕದಾಗಲಿ, ಯಾವುದೇ ರೀತಿಯಲ್ಲಿ ನಾನು ಒಳ್ಳೆಯದಾಗದೇ ಇರಲಿ, ಅದನ್ನು ಮತ್ತೊಬ್ಬನ ಪಾಲಾಗಲಿ, ನಾನು ಈ ರೀತಿ ಅನ್ಯಾಯ ಮಾಡಿದ್ದರೆ ಅಂತ ಯೋಬನೇ ಪ್ರಶ್ನೆ ಮಾಡಿಕೊಂಡ, ಉತ್ತರವನ್ನು ಕೂಡ ಕಂಡುಹಿಡ್ಕೊಂಡ. ಯೋಬನೇ ಮಾತನಾಡಿದಷ್ಟು ಧೈರ್ಯವಾಗಿ. ಕಾರಣ ಯೋಬನಲ್ಲಿ ಯಾವುದೇ ದಗ ಮೋಸ ಅನ್ಯಾಯಗಳು ಮನುಷ್ಯರಿಗಾಗಲಿ ದೇವರಿಗಾಗಲಿ ಯಾವುದು ಇರಲಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಬಂದ ಇಂಥ ಕಷ್ಟ ಸಂಕಟ ದುಃಖ ಇದ್ದರು. ಆದ್ದರಿಂದ ಯೋಬ ಹೇಳ್ತಾ ಇದ್ದಾನೆ, ಈ ರೀತಿಯಲ್ಲಿ ಆದರೆ ನಾನು ಬಿತ್ತಿದ್ದನ್ನು ಮತ್ತೊಬ್ಬನ್ನು ಉಣ್ಣಲಿ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಎಷ್ಟೇ ಕಷ್ಟಪಟ್ಟದ್ದು ನನಗೆ ಬೇಡವೇ ಬೇಡ ಅಂತೇಳಿ ಈ ಒಂದು ಧೈರ್ಯ ಇವತ್ತು ನಮ್ಮಲ್ಲಿದೆಯೋ? ನಾವು ಈ ಮಾತನ್ನು ಹೇಳಬಹುದಾ? ದೇವರ ದರ್ಶನವಾಗದವರಿಗಂತೂ ಗೊತ್ತೇ ಇಲ್ಲ ಬಿಡಿ. ಇದು ದೇವರ ದರ್ಶನವಾಗಿದ್ದರೆ ಇವತ್ತು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾವುದೇ ಎಲ್ಲ ಗ್ರಂಥಗಳು ಸರ್ವ ಸೃಷ್ಟಿಕರ್ತನೊಬ್ಬನಗಳಿಗೆ ಹೋಗುವಂಥದ್ದು, ತೆಗೆದುಕೊಂಡು ಹೋಗುವಂಥದ್ದು. ಇದನ್ನು ತಿಳ್ಕೊಂಡು ನಾವು ಇವತ್ತು ಸರಿಯಾಗಿ ನಡೆದಿದ್ದೇವೆ. ತಿಳ್ಕೊಂಡು ಹಾಗಿದ್ದರೆ ಖಂಡಿತವಾಗಿಯೂ ನಾವು ದೇವರಲ್ಲಿ ಪ್ರೀತಿಯಲ್ಲಿ ನೆಲೆಗೊಂಡಿರ್ತೇವೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಇಲ್ಲ ಯೋಬನು ಏನು ಮಾಡ್ದ? ಧೈರ್ಯವಾಗಿ ಮಾತನ್ನು ಹೇಳ್ದ. ಹಾಗೆ ಇವತ್ತು ನಮಗೆ ಈ ಮಾತು ಹೇಳಲಿಕ್ಕೆ ಧೈರ್ಯ ಬರ್ತದ? ಸ್ವಲ್ಪ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ. ಹೇಳೋದೊಂದು ಕೇಳೋದೊಂದು ಮಾಡೋದೊಂದಾಗಿದೆ.
ಆದ್ದರಿಂದ ಏನಾದರೂ ನಮ್ಮ ನಡೆ ನುಡಿ ಕ್ರಿಯೆಗಳು ದೇವರ 10 ದಶಾಜ್ಞೆಗಳು ಪ್ರತಿಯೊಂದು ಮಾತಿಗೆ ನಾವು ವಿರುದ್ಧವಾಗಿದ್ದರೆ ಖಂಡಿತವಾಗಿ ಸರಿಪಡಿಸಿಕೊಳ್ಳಬೇಕು, ನಾವು ಪರಿಶುದ್ಧರಾಗಬೇಕು. ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದ ಬೈಬಲಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಬರೆಯಲ್ಪಟ್ಟಿದೆ. 1 ಪೇತ್ರ 1ನೇ ಅಧ್ಯಾಯ 15-16ನೇ ವಚನದಲ್ಲಿ ಕೂಡ ಓದುವಾಗ ಪೇತ್ರನು ಕೂಡ ಅದೇ ಮಾತನ್ನು ಹೇಳಿದ್ದಾನೆ. ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂದು ಬರೆದಿದೆಯಲ್ಲ ಅಂತ. ಪೇತ್ರ ಅಂದರೆ ಬಂಡೆ ಅಂತ ಅದರ ಅರ್ಥ. ಅಂದರೆ ಸ್ಥಿರವಾದ ವಿಶ್ವಾಸ, ಅಂದರೆ ಏನೇ ಕಷ್ಟ ಸಂಕಟ ದುಃಖ ಬಂದರೂ ಯೋಬನ ಹಾಗೆ ಕೊನೆಯವರೆಗೆ ನಾನು ದೇವರನ್ನ ಬಿಟ್ಟು ಹೋಗುವುದಿಲ್ಲ ಅಂತ ಪೇತ್ರ ಅಂದರೆ ಅರ್ಥ. ಅದು ಅರೇಮಿಕ ಭಾಷೆ. ಅಂದರೆ ಕನ್ನಡದಲ್ಲಿ ತರುವಾಗ ಬಂಡೆ ಅಂದರೆ ಕಲ್ಲಿನಂತ ಸ್ಥಿರವಾದ ವಿಶ್ವಾಸಿ ಅಂತ ಅದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಏನು ಮಾಡಿದ್ದಾನೆ ಅಲ್ಲಿ, ಈ ಧೈರ್ಯ ಇವತ್ತು ನಮ್ಮಲ್ಲಿ ಇದೆಯೋ ಅಂತೇಳಿ ನಾವು ನಮಗೆ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾವು ನಮ್ಮನ್ನೇ ಸರಿ ಮಾಡಿಕೊಳ್ಬೇಕಾಗಿದೆ, ನಮ್ಮನ್ನು ನಾವು ಪರಿಶುದ್ಧಗೊಳಿಸಬೇಕಾಗಿದೆ. ಪಶ್ಚಾತ್ತಾಪ ಪಟ್ಟು ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ, ಬಹಳ ಕಡೆಗೆ ಹೇಳಿದ್ದಾರೆ. ಅದಕ್ಕೆ ದೇವರು ಆಗಾಗ ಏನು ಮಾಡ್ತಾರೆ, ಸತ್ಯ ಸುವಾರ್ತಿಕರ ಮುಖಾಂತರ ಆಗಾಗ ಬುದ್ಧಿ ಹೇಳಿಸ್ತಾರೆ, ತಿಳುವಳಿಕೆ ಹೇಳಿಸ್ತಾರೆ, ಕಡೆಗೆ ಕೇಳಿದ್ರೆ ಬೈತಾರೆ, ಮಾಡ್ತಾರೆ, ಗದರಿಸ್ತಾರೆ. ಅದಕ್ಕೂ ಒಂದು ಸಮಯವಿದೆ. ಆ ಸಮಯವಿರುವವರೆಗೆ ಮಾತ್ರ. ಆಮೇಲೆ ದೇವರು ಕೂಡ ಅಂಥವರಿಗೆ ಮನಸ್ಸು ಕೊಡ್ತಾರೆ, ಇನ್ನು ಅವರೊಂದಿಗೆ ನೀನು ಮಾತನಾಡಬೇಡ, ಅವರನ್ನು ಬಿಟ್ಟು ಬಿಡಪ್ಪ, ಅವರನ್ನು ನಾನು ತಳ್ಳಿ ಬಿಟ್ಟಿದ್ದೇನೆ, ನನ್ನ ಮಾತನ್ನು ಅವರು ಕೇಳುವುದಿಲ್ಲ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನನ್ನ ಮುಖಾಂತರ ನಿಮಗೆ ಸತ್ಯ ಸುವಾರ್ತೆಯನ್ನು ದೇವರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಕೂಡ ಸಮೇತ ಪ್ರತಿಯೊಬ್ಬರು ದೇವರನ್ನು ತಿಳಿತಾ ಬಂದಾಗ ನಮ್ಮನ್ನು ನಾವೇ ಪರಿಶುದ್ಧಗೊಳಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನು ಸಂತೋಷಗೊಳಿಸುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 9ನೇ ವಚನ. ಒಂದು ವೇಳೆ ನನ್ನ ಹೃದಯವು ಪರಸ್ತ್ರೀಯಲ್ಲಿ ಮರಳುಗೊಂಡು ನಾನು ನೆರೆಯವನ ಬಾಗಿಲಲ್ಲಿ ಹೊಂಚಿದ್ದರೆ. ಪರಸ್ತ್ರೀಯರಲ್ಲಿ ನೋಡಿ, ಅಂದರೆ ಅನೇಕರು ಇವತ್ತು ಏನು ಮಾಡ್ತಾರೆ, ಮದುವೆ ಆಗೋದಕ್ಕೆ ಮೊದಲೇ ಒಂದು ರೀತಿ ಬೇರೆ, ಮದುವೆ ಆದ ಮೇಲೆ ಕೂಡ ತನ್ನ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯಲ್ಲಿ ಮೋಹಗೊಂಡಿರ್ತಾರೆ. ಅಲ್ಲಿ ತನ್ನ ಹೆಂಡತಿಗೆ ಮತ್ತೆ ಹಿಂಸೆ ಕೊಡಲು ಪ್ರಾರಂಭ ಮಾಡ್ತಾರೆ. ಅನೇಕರು ಹೆಂಡತಿಯನ್ನು ಕೊಲೆ ಮಾಡಿಬಿಡ್ತಾರೆ, ಬಿಟ್ಟು ಹೋಗ್ತಾರೆ. ಈ ರೀತಿ ಒಂದು ವೇಳೆ ನಾನು ಆ ರೀತಿಯಲ್ಲಿ ಪರಸ್ತ್ರೀಯಲ್ಲಿ ಮರಳುಗೊಂಡು ನಾನು ನೆರೆಯವನ ಬಾಗಿಲಲ್ಲಿ ಹೊಂಚಿದ್ದರೆ, ಇನ್ನೊಬ್ಬರ ಹೆಂಡತಿಗಾಗಿ ಹೊಂಚು ಹಾಕಿದ್ದರೆ, ನನ್ನ ಹೆಂಡತಿಯು ಮತ್ತೊಬ್ಬನಿಗೆ ಧಾನ್ಯ ಬೀಸುವ ದಾಸಿಯಾಗಲಿ, ಇತರರು ಆಕೆಯನ್ನು ಸಂಗಮಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ನಾನು ಆ ರೀತಿ ಮಾಡಿದರೆ ನನ್ನ ಹೆಂಡತಿ ಇನ್ನೊಬ್ಬರಿಗೆ ಅಲ್ಲಿ ಕೆಲಸದವಳಾಗಲಿ, ಅವಳನ್ನು ಇನ್ನೊಬ್ಬರು ಏನು ಮಾಡಲಿ ಅಲ್ಲಿ ಸಂಗಮಿಸಲಿ, ಉಪಯೋಗಿಸಿಕೊಳ್ಳಿ ಅಂತ ದೇವರ ಯೋಬ ಅದನ್ನೇ ಈ ಮಾತನ್ನು ಕೂಡ, ಅಂದರೆ ಸ್ತ್ರೀಯರ ವಿಚಾರದಲ್ಲಿ ಹೆಂಡತಿಯರ ವಿಚಾರದಲ್ಲಿ ಕೂಡ ತನ್ನ ಹೆಂಡತಿಯನ್ನಲ್ಲದೆ ಪರ ಸ್ತ್ರೀಯರ ಮೇಲೆ ಕಣ್ಣಿಡಲಿಲ್ಲ, ಮನಸ್ಸು ಮಾಡಲಿಲ್ಲ, ಅದರಲ್ಲಿ ಕೂಡ ಪರಿಶುದ್ಧನಾಗಿದ್ದ ಅಂತ ದೇವರ ನಾಮಕ್ಕೆ. ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲಿ ಬಂದು ಹೋಗಿದೆ, ಇವತ್ತು ನಾನಾ ರೀತಿಯಲ್ಲಿ ಇದು ಕೂಡ ಇಡೀ ಲೋಕದಲ್ಲಿ ತುಂಬಿ ಹೋಗಿರುವಂಥ ವಿಷಯ ಅಂತೂ ಭಾರತ ದೇಶದಲ್ಲಿ ಅಂತಲ್ಲ ಇಡೀ ಲೋಕದಲ್ಲಿ ಇದೇ ರೀತಿಯಾಗಿದೆ ಪರಸ್ತ್ರೀಯರ ವಿಚಾರದಲ್ಲಿ. ಅದಕ್ಕೆ 10 ದಶಾಜ್ಞೆಯಲ್ಲಿ ದೇವರು ಮೋಶೆಯ ಮುಖಾಂತರ ನಮ್ಮ ಆಜ್ಞೆಯನ್ನು ಕೊಟ್ಟಿದ್ದಾರೆ, ವ್ಯಭಿಚಾರ ಮಾಡಬೇಡ, ವ್ಯಭಿಚಾರಕ್ಕೆ ಆಶೆ ಕೂಡ ನೀನು ಪಡಬೇಡ ಅಂಥೇಳಿ. ಹೀಗೆ ಇವತ್ತು ಅನೇಕರದ್ದು ಈ ಪರಿಸ್ಥಿತಿ ಕೂಡ ಆಗಿದೆ. ಹಾಗಿದ್ದರೂ ನಾನಾ ರೀತಿಯಲ್ಲಿ ಹೆಂಡತಿ ತಮ್ಮ ಸ್ವಂತ ಹಿರಿಯರ ಮೂಲಕ ಮದುವೆಯಾದ ಹೆಂಡತಿ, ಅಥವಾ ಒಂದು ವೇಳೆ ಅವರವರು ಪ್ರೀತಿಸಿ ಮದುವೆಯಾದವರು ಕೂಡ ಆದರೂ ಖಂಡಿತವಾಗಿ ಅವರು ಬೇರೆ ಬೇರೆ ಆಗಬಾರದು. ಒಂದು ವೇಳೆ ಕಪ್ಪಿರ್ಬೋದು, ಕೆಂಪಿರ್ಬೋದು, ಬೆಳ್ಳಗಿರ್ಬೋದು, ಉದ್ದ ಇರ್ಬೋದು, ಗಿಡ್ಡ ಇರ್ಬೋದು, ನಾನಾ ರೀತಿಯಲ್ಲಿಯೂ ಮೊದಲು ಪ್ರೀತಿ ಹಿರಿಯರ ಮೂಲಕ ತಾವು ಪ್ರೀತಿಸಿ ಮದುವೆಯಾದಂಥದ್ದಾದರೂ ಕೂಡ ಅಲ್ಲಿ ಆಮೇಲೆ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಬಾರದು. ಇದು ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಬಹಳ ಅಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿ ಮಾಡಿದರೆ ಖಂಡಿತವಾಗಿ ಅವರಿಗೂ ನಾನಾ ಥರದ ಶಿಕ್ಷೆ ಅಲ್ಲಿ ಬಂದೇ ಬರುತ್ತದೆ. ಒಂದು ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಿದರೆ ಅಲ್ಲಿಗೆ ಬೇರೆಯವರು ಬರೋರು ಇರ್ತಾರೆ, ಅವರವರು ಹೊಡೆದಾಡೋದು, ಬಡ್ದಾಡೋದು, ಕೊಲೆ ಆಗೋದು, ಕೈಕಾಲು ಮುರ್ಕೊಳ್ಳುವಂಥದ್ದು, ಲಾಸ್ಟಿಗೆ ಮೊದಲು ಇದ್ದಂಥ ಹೆಂಡತಿ ಮಕ್ಕಳು ಕೂಡ ಕೈ ಬಿಟ್ಟಿರ್ತಾರೆ. ಇವರ ಪರಿಸ್ಥಿತಿ ಹೇಳತೀರೋದು. ಇದು ಇವತ್ತು ಕೂಡ ನಾವು ಕಣ್ಣಾರೆ ಇದನ್ನು ಬೇಕಾದಷ್ಟು ಕಾಣಬಹುದು. ಕೋರ್ಟು ಕಚೇರಿ ಕೇಸುಗಳು ಕೂಡ ಇರೋದು ಸಂಪೂರ್ಣ ನಾಶವಾಗಿ ಬಿಡ್ತದೆ. ಆಮೇಲೆ ಈ ಪರಸ್ತ್ರೀಯರು ಏನು
ಏನು ಮಾಡ್ತಾರೆ, ಅವನ ಕೈಲಿ ಇರೋದೆಲ್ಲ ತನ್ನ ವಶಕ್ಕೆ ಬರೋವರೆಗೆ ಕಾಯ್ತಾ ಇರ್ತಾರೆ. ಇನ್ನು ಅವನದೆಲ್ಲ ಖಾಲಿ ಆಯಿತು, ಅವನ ಕೈಯಲ್ಲಿ ಏನು ಇಲ್ಲ ಅಂತ ಆದಮೇಲೆ ಅವನನ್ನು ದೂಷಣೆ ಮಾಡ್ತಾರೆ. ಬೇರೆಯವರಿಗೆ ಹೇಳಿ ಇವನಿಗೆ ಹೊಡ್ಸೋದೋ ಬಡಿಸೋದೋ ಕೊಲೆ ಮಾಡಿಸೋದೋ ಇವತ್ತು ಬೇಕಾದಷ್ಟು ನಾವು ಕಾಣ್ತಾ ಇದ್ದೇವೆ. ಕಾರಣ ಪರಸ್ತ್ರೀಯರ ಒಂದು ಸಹವಾಸ. ಇದು ಜ್ಞಾನೋಕ್ತಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ನಾವು ಇನ್ನು ಮುಂದೆಗೆ ಇದನ್ನ ತಿಳ್ಕೊಳ್ಬಹುದು. ಅಂದರೆ ಬಹಳ ದಿವಸದ ನಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನಾದರೂ ನಾನು ಒಂದು ವೇಳೆ ಮಾಡಿದರೆ ನನ್ನ ಹೆಂಡತಿ ಇನ್ನೊಬ್ಬರಿಗೆ ದಾಸಿಯಾಗಲಿ, ಅವಳನ್ನು ಬೇರೆಯವರು ಉಪಯೋಗಿಸಲಿ. ಅಂದರೆ ಅಂಥ ಒಂದು ಪರಿಶುದ್ಧ ಕಣ್ಣು ಕೂಡ ಒಂದಾಗಿತ್ತು, ಪರಿಶುದ್ಧ ಹೃದಯವು ಕೂಡ ಆಗಿತ್ತು. ಹಾಗೆ ಇದನ್ನು ಕೂಡ ನಾವು ಏನು ಮಾಡಬೇಕು, ದೇವರು ನಮಗೆ ಕೊಟ್ಟಂಥದ್ದನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕು ಹೊರತು ಯಾವುದೇ ರೀತಿಯಲ್ಲಿ ದೇವರಿಗೆ ವಿರುದ್ಧವಾದಾಗಿ ಬೇಸರವಾಗಿ ಉಪಯೋಗಿಸಿಕೊಳ್ಳಬಾರದು. ಖಂಡಿತವಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರಕಟಣೆ 2ನೇ ಅಧ್ಯಾಯ 18ರಿಂದ 23ರವರೆಗೆ ಓದುವಾಗ ಅಲ್ಲಿ ದೇವರನ್ನು ಅರಿತಂತ ಒಂದು ಯಹೂದ್ಯ ಸ್ತ್ರೀ ಈಜೆಬೆಲ್ ಅಂತೇಳಿ ಇದ್ದಾಳೆ. ಅವಳು ಕಡೆಗೆ ಏನು ಮಾಡಿದ್ರೆ, ಅವಳು ಬರೀ ವ್ಯಭಿಚಾರ ಮಾಡ್ಬೋದು, ವಿಗ್ರಹ ನೈವೇದ್ಯ ತಿನ್ಬೋದು ಅಂತ ಹೇಳಿ ಭಾಳ ಜನರನ್ನ ವಂಚನೆ ಮಾಡ್ತಾ ಇದ್ಲು. ಕಡೆಗೆ ದೇವರು ಏನು ಮಾಡಿದ್ರು, ಅವನಿಗೆ ಒಂದು ಮಾತು ಯೋಹಾನನ ಮುಖಾಂತರ ಹೇಳಿದರು, ಅವಳನ್ನು ಹಾಸಿಗೆ ಹಿಡಿಯುವಾಗೆ ಮಾಡ್ತೇನೆ, ಹಾಸಿಗೆಯಿಂದ ಏಳದಾಗೆ ಮಾಡ್ತೇನೆ, ಅದು ಮಾತ್ರ ಅವಳ ಮಕ್ಕಳನ್ನು ಕೂಡ ಕೊಲ್ತೀನಿ ಅಂತೇಳಿ. ನೋಡಿ, ತಾಯಿ ಅಭಿಚಾರಣೆ ಆಗಿದ್ದಕ್ಕೆ ದೊಡ್ಡ ರೋಗ. ಕಡೆಗೆ ಮಕ್ಕಳಿಗೂ ಕೂಡ, ಅಂದರೆ ಅಲ್ಲಿ ಹುಟ್ಟಿದಂಥ ಮಕ್ಕಳು ಕೂಡ ಅದೇ ಬುದ್ಧಿಯಿಂದ ದೇವರಿಂದ ಆಶೀರ್ವಾದ ಪಡೆಯೋದು ಹೊರತು ದೇವರಿಂದ ಶಾಪವನ್ನು ಪಡೆಯೋರಾಗಿರ್ತಾರೆ. ಈ ಶಿಕ್ಷೆ ಮಕ್ಕಳ ಮೇಲೆ ಕೂಡ ಬರ್ತದೆ. ಅದಕ್ಕೆ ಕೀರ್ತನೆ 109ರಲ್ಲಿ ಹೇಳಿದ್ದು, ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ. ಗಂಡಸರು ಒಂದು ವೇಳೆ ಇಂಥ ಅನೈತಿಕಕ್ಕೆ ಹೋಗಿದ್ದರೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಪ್ಪ ಮಾಡಿದಂಥ ವ್ಯಭಿಚಾರ ಅನೈತಿಕ ಸಂಪರ್ಕದಿಂದ ಜಾಸ್ತಿ ಮತ್ತೆ ಮಗ ಮಾಡ್ತಾನೆ, ಅವನಿಗೆ ಹುಟ್ಟಿದವನು ಇನ್ನೂ ಜಾಸ್ತಿ ಮಾಡ್ತಾನೆ. ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ, ಕೈಕಾಲು ಮುಚ್ಚಿಕೊಳ್ಬೇಕಾಗ್ತದೆ, ಸಾಯಬೇಕಾಗ್ತದೆ, ಪೊಲೀಸರ ಕೈಲಿ ವಧೆ ತಿನ್ನಬೇಕಾಗ್ತದೆ, ಜೈಲಿಗೂ ಹೋಗಬೇಕಾಗ್ತದೆ, ಅಲ್ಲಿ ಜೈಲಿನಲ್ಲಿ ಕೊಳಿಬೇಕಾಗ್ತದೆ. ಇದುವೇ ಪರಿಸ್ಥಿತಿ. ಅದಕ್ಕೆ ಯೋಬನ ಹಾಗೆ ಇವತ್ತೇನು ಮಾಡಬೇಕು, ಪ್ರತಿಯೊಬ್ಬರು ಪರಿಶುದ್ಧರಾಗಿರಬೇಕು ಹೆಂಡತಿಯರ ವಿಚಾರದಲ್ಲಿಯೂ. ಇಲ್ಲದಿದ್ದರೆ ಖಂಡಿತವಾಗಿ ಹೆಂಡತಿನ ಬಿಟ್ಟು ಪರಸ್ತ್ರೀಯಲ್ಲಿ ಹೋದರೆ ಈ ಹೆಂಡತಿ ಏನಾಗ್ತದೆ, ಇನ್ನೊಬ್ಬರ ಕಡೆಗೆ ಹೋಗ್ದಾಗ ಈ ಹೆಂಡತಿಯಲ್ಲಿ ಹಾಳಾಗಲು, ಹೆಂಡತಿ ಅಭಿಚಾರಕ್ಕೆ ಹೋಗಲು ಕಾರಣ ಯಾರು? ಗಂಡನೇ ಕಾರಣ. ಆಗ ಗಂಡನೇ ಆ ಶಿಕ್ಷೆಯಲ್ಲಿ ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಕಡೆಗೆ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. 11ನೇ ವಚನ, ನಾನು ಹೀಗೆ ಮಾಡಿದ್ದರೆ ಅದು ದುಷ್ಕಾರ್ಯವೇ ಸರಿ, ಆ ಅಪರಾಧವು ನ್ಯಾಯಾಧಿಪತಿಗಳ ದಂಡನೆಗೆ ಯೋಗ್ಯವಾದದ್ದು. ನೋಡಿ, ಒಂದು ವೇಳೆ ನಾನು ಈ ರೀತಿ ಹೆಂಡತಿ ವಿಚಾರ ಮಾಡಿದರೆ ಅದು ಖಂಡಿತವಾಗಿ ನಂದು ಕೆಟ್ಟ ಕೆಲಸ ಅಂತ ಯೋಬ ಹೇಳಿದ್ದಾನೆ. ಹಾಗೆ ಯಾರು ತನ್ನ ಸ್ವಂತ ಹೆಂಡತಿಯನ್ನು ಬಿಟ್ಟು ಅನೈತಿಕವಾಗಿದ್ದರೆ ಅದು ಕೆಟ್ಟ ಕೆಲಸ. ದೇವರ ದೃಷ್ಟಿಯಲ್ಲಿ ನಾನಾ ಥರದ ಶಿಕ್ಷೆ ಬಂದೇ ಬರುತ್ತದೆ. ಆ ಅಪರಾಧವು ನ್ಯಾಯಾಧಿಪತಿಗಳ ದಂಡನೆಗೆ ಯೋಗ್ಯವಾದದ್ದು. ನ್ಯಾಯಾಧಿಪತಿಗಳ ದಂಡನೆ, 1ನೇ ನ್ಯಾಯಾಧಿಪತಿ ಯಾರಾಗಿದ್ದಾರೆ? ದೇವರೇ ಆಕಾಶದ ಮೇಲೆ, ಜರಾಶ ಮೇಲೆ ಸಿಂಹಾಸನ ರೂಢನಾಗಿ ಅದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಅಲ್ಲಿಂದ ಅವರವರ ಕೃತ್ಯಗಳಿಗೆ ತಕ್ಕಾದ ಪ್ರತಿಫಲವನ್ನು ದೇವರೇ ಕೊಡುವವರಾಗಿದ್ದಾರೆ. ಅಲ್ಲಿ ಯಾವ ಲಾಯರ್ಗಳು ವಾದ ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ದೇವರ ತೀರ್ಪೇ. ಹಾಗೆ ಸಂಪೂರ್ಣವಾಗಿ ಸೈತಾನನ ಕೈಗೆ ಒಪ್ಪಿಸಿಕೊಟ್ಟು ಸೈತಾನ ಬೇಕಾದಾಗೆ ಯಾರನ್ನು ಹಿಂಚಿಯಲ್ಲಿ ಇಸ್ಕಿಬಿಡ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. 2ನೇ ದಂಡನೆ ಅಂದರೆ ಇವತ್ತು ಅನೇಕ ವ್ಯಭಿಚಾರದ ವಿಷಯದಲ್ಲಿ ಏನಾಗ್ತದೆ, ಈ ಭೂಲೋಕದ ನ್ಯಾಯಾಲಯ ಅಂದರೆ ಕೋರ್ಟುಗಳು, ಅಲ್ಲಿ ಒಂದೊಂದು ಸಾಕ್ಷಿಗಳಿಂದ ಹೊರಟು ಹೋಗ್ಬೋದು. ಅದರಲ್ಲಿ ಕೂಡ ದೇವರ ಪ್ರೀತಿ ಆದರೆ ಅಂಥವರಿಗೆ ಕೂಡ ಏನಾಗ್ತದೆ, ಇವತ್ತು ಬಹಳ ಜನ ವ್ಯಭಿಚಾರ ಮಾಡಿದವರಿಗೆ, ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆಯಾಗಿ ಇವತ್ತು ಸರ್ಕಾರವೇ ಅವರನ್ನು ಕೊಲ್ತಾ ಇದೆ. ಇದು ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯರ ಪುಸ್ತಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಮರಕ್ಕೆ ತೂಗು ಹಾಕಿದವನು ಶಾಪಗ್ರಸ್ತನು ಎಂಬುದಾಗಿ. ನೋಡಿ, ಗಲ್ಲು ಶಿಕ್ಷೆಗಳು ಬರ್ತವೆ, ಇಷ್ಟು ವರ್ಷ ಜೈಲು ಅಂತ ಬರ್ತದೆ. ಇದೆಲ್ಲ ಬರೋದು ಯಾರಿಂದ? ದೇವರ ಕೋಪದಿಂದ. ಆಮೇಲೆ ಇನ್ನು ಅನೇಕರು ಏನು ಮಾಡ್ತಾರೆ, ಇವತ್ತೊಂದು ಬೇರೊಂದು ಸ್ತ್ರೀಯರನ್ನ ನಾಶ ಮಾಡಿದರೆ, ಅಥವಾ ಹುಡುಗರು ಹುಡುಗಿಯರನ್ನ ನಾಶ ಮಾಡಿದರೆ, ನನ್ನ ಅಕ್ಕನನ್ನು ಹಾಗೆ ಮಾಡಿದರು, ನನ್ನ ತಂಗಿಯನ್ನು ಹೀಗೆ ಮಾಡಿದರು, ನನ್ನ ಹೆಂಡತಿಯನ್ನು ಹೀಗೆ ಮಾಡಿದರು ಅಂತ ಯೋಚನೆ ಮಾಡಿ ಒಂದು ವೇಳೆ ಅವರೇ ಹೊಂಚು ಹಾಕಿ ಅವನನ್ನು ಕೊಳ್ಳುವವರಾಗಿದ್ದಾರೆ. ಬೇರೆಯವರೊಂದಿಗೆ ಸೇರಿಸಿಕೊಂಡು ಒಂದು ವೇಳೆ ಅವನು ಜೈಲಿಗೆ ಹೋಗಿದ್ದರೂ ಕೂಡ ಜೈಲಿಂದ ಬಂದ ಮೇಲೆ ಅವನನ್ನು ಎಷ್ಟು ವರ್ಷ ಆದರೂ ಅವರು ಬಿಡೋದಿಲ್ಲ, ಕೊಂದೇ ಕೊಳ್ತಾರೆ. ಇದು ಕೂಡ ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯ. ಕಾರಣ ಅನೈತಿಕ ಸಂಪರ್ಕ. ಇದರಿಂದ ದೂರವಿರಲೇ ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಂಡನೆ ಪ್ರತಿಯೊಂದು ಬರೋದು ದೇವರಿಂದಲೇ. 12ನೇ ವಚನ,
ಅದು ನಾಶ ಲೋಕದವರೆಗೂ ನುಂಗುವ ಬೆಂಕಿಯಾಗಿದ್ದು ನನ್ನ ಆದಾಯವನ್ನೆಲ್ಲ ನಿರ್ಮೂಲ ಮಾಡುತ್ತಿತ್ತು. ಅದು ನಾಶ. ಒಂದು ಅನೈತಿಕ ವ್ಯಭಿಚಾರ ಪರ ಸ್ತ್ರೀಯ ಸಹವಾಸಕ್ಕೆ ಹೋದರೆ ಆಗಲೇ ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಸಂಪೂರ್ಣ ನಾಶವಾಗುವವರೆಗೆ ಅವಳು ಬಿಡೋದಿಲ್ಲ. ಬಹಳ ನೈಸಾಗಿ ಇರ್ತಾಳೆ. ಯಾಗ ಇವನಿಗೆ ಎಲ್ಲ ಖಾಲಿ ಆಯಿತು ಬಿಡ್ತಾನೆ. ಆಗ ಏನಾಗ್ತದೆ, ಇವನು ನಾಶದ ಲೋಕ ಅಂದರೆ ನ್ಯಾಯ ತೀರ್ಪಿನ ದಿವಸ ಕೂಡ ನೇರವಾಗಿ ಬೆಂಕಿಯ ಕೆರೆ. ಇದು ಕೂಡ ಬರೆಯಲ್ಪಟ್ಟಿದೆ. ಪಾತಾಳಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ಪರಮಾತ್ಮನ ಮಾತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಆದಾಯವನ್ನೆಲ್ಲ ನಿರ್ಮೂಲ ಮಾಡುತ್ತಿತ್ತು. ನೋಡಿ, ಎಷ್ಟು ಅಂಥವ್ರಿಗೆ ಪರಸ್ತ್ರೀಯರ ಸಹವಾಸದಲ್ಲಿ ಇರೋರು ಎಷ್ಟೇ ದುಡಿಲಿ, ಏನೇ ಮಾಡಲಿ, ಏನೇ ಸಂಪಾದನೆ ಮಾಡಲಿ, ತನ್ನ ಹೆಂಡತಿ ಮಕ್ಕಳಿಗೆ ಅದನ್ನು ಕೊಡುವುದು ಮಾಡೋದು ಸಂತೋಷವಾಗಿ ಇರುವುದಿಲ್ಲ. ಏನು ಅಲ್ಪ ಸ್ವಲ್ಪ ಕೊಡ್ಬೋದು, ಆದರೆ ಇದ್ದಿದ್ದನ್ನೆಲ್ಲ ತಗೊಂಡೋಗಿ ಪರಸ್ತ್ರೀಯರಿಗೆ ತಿನ್ನಿಸ್ತಾರೆ. ಅವರನ್ನು ಮೇಲೆ ಅಲಂಕಾರದಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಸಂಪೂರ್ಣ ನಾಶವಾದ ಮೇಲೆ ಇವನಿಗೆ ಯಾರು ಗತಿಲ್ಲ. ಮೊದಲನೇ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಏನೂ ಇಲ್ಲ. ಇವನು ಕಷ್ಟಪಟ್ಟಿದ್ದೇ ಬಂತು. ಕಡೆಗೆ ಒಂದು ದಿವಸ ಏನು ಗತಿಲ್ಲದಾಗ, ನೆರಳಾದಾಗ ಯೋಚನೆ ಆಗ್ತದೆ, ಅಯ್ಯೋ ನಾನು ಮೊದಲನೇ ಹೆಂಡತಿಯನ್ನು ಬಿಟ್ಟಿದ್ರಿಂದ ನನಗೆ ಈ ಗತಿ ಬಂದು ಹೋಯ್ತಪ್ಪ, ನನಗೆ ಕೈ ಬಿಟ್ಲಲ್ಲಪ್ಪ, ಇವನು ನನ್ನ ನಂಬಿದೆ, ಎಲ್ಲವೂ ನಾಶವಾಗಿ ಹೋಯಿತು, ನನಗೆ ಯಾಕೆ ಬೇಕಾಗಿತ್ತು ಈ ಕೆಲಸ, ನಾನು ತಪ್ಪು ಮಾಡಿದ್ದೆ ಅಯ್ಯೋ ಅಂತೇಳಿ ಹಾದಿ ಬೀದಿಲಿ ನರಳಾಡಬೇಕಾಗ್ತದೆ. ಅಥವಾ ಆಗ ಹೆಂಡತಿ ಇದ್ದರೂ ಕೂಡ ಸರಿಯಾಗಿ ಹೆಂಡತಿ ಇವಳನ್ನು ನೋಡುವುದಿಲ್ಲ. ಕಾರಣ ಯಾಕೆ, ಬಹಳ ಬೇಸರಗೊಂಡಿರ್ತಾಳೆ. ಕಾರಣ ಇದಕ್ಕೆ ವ್ಯಭಿಚಾರ, ಅನೈತಿಕ ಸಂಪರ್ಕದ ವಿಚಾರ ಸಂಪೂರ್ಣ ನಾಶವಾಗುವಂಥದ್ದು, ದೇವರ ಕೋಪಕ್ಕೂ ಕೂಡ ಗುರಿಯಾಗುವಂಥದ್ದು. ಆದ್ದರಿಂದ ಯೋಬನು ಪರಿಶುದ್ಧನಾಗಿದ್ದ. ಇದರಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಏನಾದರೂ ಇದ್ದರೆ ತಕ್ಷಣ ಇಂಥ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಮುಂದೆ ಆ ಕಾರ್ಯವನ್ನು ಮಾಡೋದಿಲ್ಲ ಅಂತೇಳಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡು ಆ ಕಾರ್ಯವನ್ನು ಬಿಟ್ಟರೆ ದೇವರ ಆಶೀರ್ವಾದ ಖಂಡಿತವಾಗಿ ಬರುತ್ತದೆ. ಇದು ದೇವರ ಮಾತಾಗಿದೆ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನನ್ನ ಮುಖಾಂತರ ನೀವು ತಿಳಿಯಪಡಿಸಿದ್ದೀರಿ. ಇದರಲ್ಲಿ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಸ್ವಾಮಿ. ನಿಮ್ಮನ್ನು ಬಿಟ್ಟು ಏನೋ ಮಾಡಲಾಗದು. ದೇವರ ನಿಮಗೆ ಸ್ತೋತ್ರವಾಗಲಿ. ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಇದೇ ಮಾರ್ಗದಲ್ಲಿ ನಡೆಸಿ ಅಥವಾ ನಿಮ್ಮ ಚಿತ್ತಾನುಸಾರ ಇತರರಿಗೂ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಕೋಟ್ಯಾನು ಕೋಟಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಂತ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಒಳ್ಳೆಯ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.